ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದೆ. ದರ್ಶನ್ ಅಂತೂ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ವಿಲ ವಿಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಜೈಲೂಟ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ, ವಿಲ ವಿಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಕೊಲೆ ಕೇಸ್ನಿಂದ ಹೊರ ಬರೋದು ಅಷ್ಟು ಈಸಿ ಇಲ್ಲ, ಕಷ್ಟ ದರ್ಶನ್ಗೆ. ದರ್ಶನ್ ವಿರುದ್ಧ ಸಿಕ್ಕಿದೆ ಮತ್ತೊಂದು ಸ್ಟ್ರಾಂಗ್ ಎವಿಡೆನ್ಸ್, ಒಂದು ಕೊಲೆ ವಿಡಿಯೋ, ಇದೆಲ್ಲವೂ ಕೂಡ ದರ್ಶನ್ಗೆ ಈಗ ಉರುಳಾಗಿ ಪರಿಣಮಿಸಿದೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ, ತನ್ನ ಅಭಿಮಾನಿಯನ್ನೇ ಬರ್ಬರವಾಗಿ, ಭೀಕರವಾಗಿ, ಅಮಾನುಷವಾಗಿ ಕೊಲೆ ಮಾಡಿರುವಂಥ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ ಮತ್ತು ಗ್ಯಾಂಗ್ ಜೈಲೂಟ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ ದರ್ಶನ್ಗೆ. ಈ ಕೇಸ್ನಿಂದ ಹೊರಗಡೆ ಬರೋದು ಕೂಡ ಬಹಳ ಕಷ್ಟ ದರ್ಶನ್ಗೆ. ಯಾಕಂತ ಹೇಳಿದ್ರೆ ಪ್ರಬಲವಾದ ಎವಿಡೆನ್ಸ್ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಪ್ರಬಲವಾದ ಅಂಶ ಉಲ್ಲೇಖ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಒಂದು ಕಡೆಯಲ್ಲ, ಆದರೆ ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿರುವಂಥ ಈ ಗ್ಯಾಂಗ್ ಏನಿದೆಯಲ್ಲ, ಈಗ ರೇಣುಕಾ ಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕಿದೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೊರಬಂದಿರುವಲ್ಲಿ ಈಗ ಆತನ ದೇಹದ ಮೇಲೆ 16 ಗಾಯದ ಗುರುತುಗಳು ಪತ್ತೆಯಾಗಿದೆ. ಹಾಗಾದರೆ ಮುಂದುವರೆದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನೆಲ್ಲ ವರದಿ ಇದೆ ಅನ್ನೋದನ್ನು ಕ್ವಿಕ್ ಆಗಿ ಒಂದು ವರದಿಯಲ್ಲಿ ನೋಡೋಣ ಬನ್ನಿ. ದರ್ಶನ್ಗೆ ಪೋಸ್ಟ್ ಮಾರ್ಟಮ್ ವರದಿ ಸಂಕಷ್ಟ. ಕೊಲೆ ವಿಡಿಯೋ, ಹತ್ಯೆ ಸಾರಥಿಗೆ ಕಷ್ಟ. ಚಂದನವನದ ಚಕ್ರವರ್ತಿ, ಬಡವರ ಪಾಲಿಗೆ ಸಾರಥಿ ಅಂತೆಲ್ಲ ಹೆಸರು ಪಡೆದಿರುವ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಈಗ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳದಲ್ಲಿ ಮುದ್ದೆ ಮುರಿತಿದ್ದಾರೆ. ಸ್ವಲ್ಪ ದಿನ ಜೈಲಲ್ಲಿದ್ದು ಆಮೇಲೆ ಹೊರಗಡೆ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅದೆಲ್ಲ ಸುಳ್ಳಾಗುವ ಎಲ್ಲಾ ಲಕ್ಷಣ ಕಾಣ್ತಿದೆ. ಹೌದು, ರೇಣುಕಾ ಸ್ವಾಮಿ ಹತ್ಯೆ ಮಾಡಿ ಜೈಲು ಸೇರಿರುವ ದರ್ಶನ್ಗೆ ಪೋಸ್ಟ್ ಮಾರ್ಟಮ್ ವರದಿಯೇ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ದಟ್ಟವಾಗಿ ಕಾಣ್ತಿದೆ. ಟೆಕ್ನಿಕಲ್ ಸಾಕ್ಷ್ಯ, ಪ್ರತ್ಯಕ್ಷ ಸಾಕ್ಷಿ, ಸಾಂದರ್ಭಿಕ ಸಾಕ್ಷ್ಯ, ಮೆಡಿಕಲ್ ಸಾಕ್ಷ್ಯಕ್ಕೆ ಒತ್ತು ನೀಡಿರುವ ತನಿಖಾಧಿಕಾರಿಗಳು ವಿವಿಧ ಆಯಾಮಗಳಲ್ಲಿ ಲಾಕ್ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ. ತನಿಖಾಧಿಕಾರಿ ಮುಂದೆ 1.5 ಗಂಟೆಗಳ ಕಾಲ ಪೋಸ್ಟ್ ಮಾರ್ಟಮ್ ನಡೆದಿದ್ದು, ಇದನ್ನ ಸಂಪೂರ್ಣವಾಗಿ ವಿಡಿಯೋ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ HOD ಡಾಕ್ಟರ್ ವೆಂಕಟರಾಘವನ್, ಡಾಕ್ಟರ್ ಪ್ರದೀಪ್ ನೇತೃತ್ವದಲ್ಲಿ ಪೋಸ್ಟ್ ಮಾರ್ಟಮ್ ನಡೆದಿದ್ದು, ಡಾಕ್ಟರ್ ಪ್ರದೀಪ್ ಕೂಡ ಹತ್ಯೆ ಪ್ರಕರಣದ ಸಾಕ್ಷಿಯಾಗಲಿದ್ದಾರೆ. ಇನ್ನು ರೇಣುಕಾ ಸ್ವಾಮಿ ಮೇಲೆ ಮೃಗದಂತೆ ವರ್ತಿಸಿರುವ ಡಿ ಗ್ಯಾಂಗ್ ಬಣ್ಣ ಬಯಲಾಗಿದೆ. ಮೃತದೇಹದ ಮೇಲೆ 16 ಗಾಯದ ಗುರುತಿದ್ದು, ಮರ್ಮಾಂಗಕ್ಕೂ ಪೆಟ್ಟು ಬಿದ್ದಿರೋ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ತೀವ್ರ ಹಲ್ಲೆಯಿಂದ ಮೂಳೆ ಮುರಿದು ನರಳಾಡಿದ್ದು, ಮೂಳೆಗಳು ಚುಚ್ಚಿಕೊಂಡು ಮೃತಪಟ್ಟ ಬಗ್ಗೆ ವರದಿಯಲ್ಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತನ್ನ ಅಭಿಮಾನಿಯನ್ನ ರಣಭೀಕರವಾಗಿ, ಬರ್ಬರವಾಗಿ ಕೊಲೆ ಮಾಡಿರುವಂಥ ದರ್ಶನ್ ಈಗ ರೇಣುಕಾ ಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಎಲ್ಲವೂ ಕೂಡ ಹೊರಬಂದಿದೆ. ಆ ರಿಪೋರ್ಟ್ನಲ್ಲಿ ಏನಿದೆ, ಹಾಗಾದರೆ ಆ ಎವಿಡೆನ್ಸ್ಗಳು ಏನಾಗುತ್ತೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಪೋಸ್ಟ್ ಮಾರ್ಟಮ್ ಸೀಕ್ರೆಟ್ ಏನು ಅಂಥೇಳಿ ರಿಪಬ್ಲಿಕ್ ಕನ್ನಡ ಈಗ ರಿವೀಲ್ ಮಾಡ್ತಾ ಇದೆ. ಟೆಕ್ನಿಕಲ್ ಸಾಕ್ಷ್ಯ, ಪ್ರತ್ಯಕ್ಷ ಸಾಕ್ಷ್ಯವನ್ನು ಪೊಲೀಸರ ತನಿಖಾ ತಂಡ ಸಂಗ್ರಹ ಮಾಡಿದೆ. ಸಾಂದರ್ಭಿಕ ಸಾಕ್ಷ್ಯ, ಮೆಡಿಕಲ್ ಸಾಕ್ಷ್ಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ. ಮೆಡಿಕಲ್ ಸಾಕ್ಷ್ಯ ಅಂತ ಹೇಳಿದ್ರೆ ಆತನ ದೇಹದ ಮೇಲಿರುವಂಥ ಗುರುತುಗಳು, ಎಲ್ಲೆಲ್ಲಿ ಇಂಜುರಿ ಆಗಿದೆ, ಇದೆಲ್ಲವೂ ಕೂಡ. ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣವನ್ನು ಕೂಡ ವೈದ್ಯರು ಮಾಡಿದ್ದಾರೆ. ಪೊಲೀಸರು ಇದನ್ನು ಬಹಳ ಸೂಕ್ಷ್ಮವಾಗಿ ಈ ಎವಿಡೆನ್ಸ್ ಆಗಿ ಪರಿಗಣಿಸ್ತಾರೆ. ತನಿಖಾಧಿಕಾರಿ ಮುಂದೆ 1.5 ಗಂಟೆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಮಾಡಿದ್ದಾರೆ. ಅದರ ವಿಡಿಯೋ ಸಾಕ್ಷ್ಯ ಕೂಡ ಈಗ ಪೊಲೀಸರು ಸಂಗ್ರಹಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿ, ವಿಡಿಯೋ ರೆಕಾರ್ಡ್ ಹೈ ವಿಟ್ನೆಸ್ ಆಗುತ್ತೆ. ಈ ಕೊಲೆಯನ್ನು ಬರ್ಬರವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆ HOD ನೇತೃತ್ವದಲ್ಲಿ ನಡೆದಿದ್ದ ಪರೀಕ್ಷೆಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಇದು ಈಗ ಬಹಳ ಪ್ರಮುಖವಾದ ಸಾಕ್ಷ್ಯ ಆಗುತ್ತೆ. ಡಾಕ್ಟರ್ ವೆಂಕಟರಾಘವನ್, ಡಾಕ್ಟರ್ ಪ್ರದೀಪ್ ನೇತೃತ್ವದ ತಂಡ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾರೆ.
ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿದ್ದಾರೆ. ಡಾಕ್ಟರ್ ಪ್ರದೀಪ್ ಕೂಡ ಕೊಲೆ ಕೇಸ್ ಸಾಕ್ಷಿಯಾಗಿ ಅವರನ್ನು ಪರಿಗಣಿಸುವಂಥ ಸಾಧ್ಯತೆ ಇದೆ. ಬಹಳ ಗಂಭೀರವಾದಂಥ ಪ್ರಕರಣ, ಹೈ ಪ್ರೊಫೈಲ್ ಪ್ರಕರಣ. ಆದ್ದರಿಂದ ರೇಣುಕಾಸ್ವಾಮಿ ಮೃತದೇಹದ ಮೇಲೆ 16 ಗಾಯದ ಗುರುತುಗಳಿದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ದಂಗೆ ನೋಡಿ, ಮರ್ಮಾಂಗಕ್ಕೂ ಕೂಡ ಪೆಟ್ಟು ಬಿದ್ದಿರೋ ಬಗ್ಗೆ ಉಲ್ಲೇಖವನ್ನು ಕೂಡ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಮಾಡಿದ್ದಾರೆ. ತೀವ್ರ ಹಲ್ಲೆಯಿಂದ ಮೂಳೆ ಮುರಿದು ನರಳಿ ಈ ರೇಣುಕಾಸ್ವಾಮಿ ಮೃತಪಟ್ಟಿದೆ ಅನ್ನೋದು ಕೂಡ ಬಯಲಾಗಿದೆ. ತೀವ್ರ ಹಲ್ಲೆಯಿಂದ ಆತನಿಗೆ ಚಿತ್ರಹಿಂಸೆ ಕೊಟ್ಟಿದ್ರು. ಮೂಳೆಗಳು ಚುಚ್ಚಿಕೊಂಡು ಮೃತಪಟ್ಟು ರೇಣುಕಾಸ್ವಾಮಿ ಆತ ಕೊನೆಯುಸಿರೆಳೆದಿದ್ದ ಅನ್ನೋದು ಕೂಡ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಯಲಾಗಿದೆ.